ಡಬ್ಬಲ್ಗೆ ನನ್ನ ಮಕ್ಕಳವರಲ್ಲ, ನಂತವಳು ಇದ್ದು ನಿಂತಕ್ಕೆ ಬಂದವರಲ್ಲ. ಆ ನನ್ನ ಮಕ್ಕಳನ್ನ ಬದಿಗಿಕ್ಕಿ ನೀವು ಕೆಲಸ ಮಾಡ್ಕೊಳ್ಳೋದು ಭಾಳ ಒಳ್ಳೇದು ವಸಣ್ಣ. 25 ವರ್ಷ ರಾಜಕಾರಣ ನಾನು ಕ್ಲೋಸ್ ಮಾಡಿದ್ಯೋ ನಂದ, ನಿಂದು 25 ವರ್ಷ ಕ್ಲೋಸ್ ಆಗುತ್ತೆ. ನಮ್ಮ ಇವತ್ತು ರಾಜಕಾರಣ ಮನೆಗೆ ಗೆದ್ದಿರ್ಬೋದು, ಇನ್ನೊಂದು ಮತ್ತೊಂದು ಗೆದ್ದಿರ್ಬೋದು. ಒಂದು ರಾಜಕಾರಣದಲ್ಲಿ ಬರಬೇಕು ಅಂದರೆ ತಂತು ಮಾಡ್ತೀವಿ, ಅದು ದುರುದ್ದೇಶವಾಗಿ ಕೆಟ್ಟಂತೂ ಮಾಡಿಬಿಟ್ರು. ಅದು ಹೋಗಲಿ, ಒಂದೇ ಒಂದು ಮಾತು ಕಿವಿ ಮಾತು ಹೇಳೋದು, ನಿಯತ್ತಾಗಿರೋ ನಿನ್ನ ಜೊತೆಗಿರೋದನ್ನ ಕಾರ್ಯಕರ್ತರು ನಂಬು. ಈ ಡಬ್ಬಲ್ಗೆ ನನ್ನ ಮಕ್ಕಳವರಲ್ಲ, ನಂತವಳು ಇದ್ದು ನಿಂತಕ್ಕೆ ಬಂದವರಲ್ಲ, ಅವರು ನೀನು ನಡೀತೈತೆ ಅಂತ ಬಂದಿರೋದು. ನೀನು ನಡೆಯುತ್ತೆ, ಸರ್ಕಾರ ಐತೆ, ನಿನ್ನ ಕೆಲಸವೋ ಕಾರ್ಯ ಅಂತ ಅವರು ಮಾತ್ರ ನಂಬಕ್ಕೆ ಹೋಗ್ಬೇಡ. ಅವರು ನಂಬಿರೆ ನೀನು ಹಾಳಾಗೋಗ್ತೀಯ. ಆ ನನ್ನ ಮಕ್ಕಳನ್ನ ಬದಿಗಿಕ್ಕಿ ನೀನು ಕೆಲಸ ಮಾಡ್ಕೊಳ್ಳೋದು ಭಾಳ ಒಳ್ಳೇದು ವಸಣ್ಣ. ಅವರಿಂದಲೇ ಗೆದ್ದಿರೋದು ನೀನು. 11 ಓಟ್ ಯಾವ ಪ್ಯಾಕೇಜು ಅಂತಲೂ ಗೊತ್ತು ನನಗೆ. 6ರಿಂದ 8 ಓಟ ನಾನು ಗೆಲ್ಲಬೇಕಾಯ್ತು. ಆ ಪ್ಯಾಕೇಜಲ್ಲಿ ಸೋತೆ. ಎಷ್ಟೆಷ್ಟು ಲಕ್ಷ, 8 ಲಕ್ಷ, 5 ಲಕ್ಷ, 6 ಲಕ್ಷ. ನಮ್ಗೆ ಆ ಶಕ್ತಿ ಐತೇನಣ್ಣ, ಆ ಸಂಪಾದನೆ ಮಾಡಿದ್ದೀವೇನಣ್ಣ ನಾವೆಲ್ಲ. ಭಗವಂತ ಒಳ್ಳೇದು ಮಾಡಲಿ. ನಮ್ಮ ಭಾರತಕ್ಕರಿಗೂ ಇಷ್ಟೇ ಹೇಳೋದು, ಏನು ಅತಾಚುರ್ಯವಾಗಿ 52 ಓಟ್ ಹಾಕಿವ್ರು, ನಮಗೂ ನಿಮ್ಗೆ 68 ಓಟ್ ಹಾಕಿವ್ರೆ. 133 ಸೊಸೈಟಿವೆ. ಒಂದು ವ್ಯವಸ್ಥಿತವಾಗಿ ತಗೊಂಡೋಗಿ ಸಹಕಾರಿ ಸಂಘ ಉಳಿಸ್ಕೊಂಡು ಒಳ್ಳೆ ಆಡಳಿತ ಮಾಡ್ಕೊಂಡು ಹೋಗಿ ಅಂತೇಳಿ ಅಕ್ಕಾರ್ಗೂ ಶುಭ ಹಾರೈಸ್ತೀವಿ. 1 ವರ್ಷ 1.5 ವರ್ಷ ಹಾಲು ಹಾಕಿರೋ ನನ್ನ ಮಗಳು ಸ್ಟೇಟ್ಮೆಂಟ್ ಕೊಡ್ತೀನಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಅವ್ರು ಹಾಲು ಹಾಕಿರೋ ಸ್ಟೇಟ್ಮೆಂಟ್ 4 ತಿಂಗಳದ್ದು ಕೊಡ್ತಾರೆ. ಇನ್ನು 6 ತಿಂಗಳು ಹಾಲು ಹಾಕ್ಬೇಕು, ಡೈರೆಕ್ಟ್ ಆಗಬೇಕು, ಕಾಂಟ್ಯಾಕ್ಟ್ ಮಾಡಬೇಕು ಅಂತ. 4 ತಿಂಗಳು ಹಾಲು ಹಾಕಿರೋ 2 ತಿಂಗಳು ಕೈ ಬಟವಾಡೆ ತಗೊಂಡವ್ರೆ. ಇದಲ್ವ ಮೋಸ? ವಾಸಸ್ಥಳ ಎಲ್ಲ ಅವ್ರು ವಾಸ. ಅವರು ತಹಸೀಲ್ದಾರ್ ಕೈಲ್ಲ ನೋಟಿಸ್ ಕೊಡಿಸ್ತೀಯಲ್ಲ ನಮಗೆಲ್ಲ, ನೀನು ನಿಮ್ಮ ಮಗಳು ಅಲ್ಲಿ ವಾಸ ಇಲ್ಲ, ಗೋಪಾಲಪುರದಾಗ ವಾಸ ಅವ್ರೆ ಅಂತ. ನೀವು ನಿಮ್ಮ ಮನೆಯಲ್ಲ ಎಲ್ಲಿ ವಾಸ ಇದ್ದೀರಿ? ನೀವು ತುಮಕೂರಿಗಲ್ಲಿ ವಾಸ ಇರೋದು, ಶೇರಗೌಡ ಪಡೆದಾಗ ವಾಸ ಇದ್ದೀರಾ? ಇವೆಲ್ಲ ಮೋಸ ಅಲ್ವ ನಿಮ್ದೆಲ್ಲ? ನಾನು ಭಾಳ ಪುಣ್ಯಾತ್ಮ, ಭಾಳ ನಿಯತ್ತಾಗಿರೋದು ನಾನು. ಅದು 6 ಬಾರಿ MLA, 5 ಬಾರಿ MLA ಆಗಿದೆ. 6 ತಿರ್ಗಿ ಮಗ್ಲಾಗ ಹೇಳ್ಕೊಟ್ರು 5 ಬಾರಿ ಅಂತಾನೆ. 6 ಬಾರಿ ಆಗಲ್ಲ, ಖಂಡಿತ ಆಗಲ್ಲ. ನಿಮ್ಮ ಮುಂದೆ ಹೇಳ್ತೀನಿ, ಇದು ಬಡಬಕ್ರ ಮನೆ. ನಮ್ಮ ಬಡವ್ರನ್ನ ಈ ಮನುಷ್ಯ ನನ್ನ ಮೇಲೆ, ನಾನು ಅವ್ರ ಮೇಲೆ ಫೈಟ್ ಮಾಡೋ ಶಕ್ತಿ ಐತೆ ಸರ್. ನಾನು ಎಲ್ಲಿ ನಿಂತ್ಕೊಳ್ಳೋಣ ಅಂತ ನಿಮ್ಮ ಹತ್ರಕ್ಕೆ ಬಂದಿದ್ದೆ. ಯಾವಾಗ ಹೇಳಿದ್ದೆ? ಆತಪೂರ್ವಕವಾಗಿ ಹೇಳಿದೆ, ಮನೆ ಹತ್ರ ಕಳಿಸಿರಲಿಲ್ಲ ನೀನು ಅಂತಾನೆ. ಯಾಕೆ ಕಳಿಸಿದ್ದೆ? ನೀವು ಗೆಲ್ಲಬೇಕಾಯ್ತು. ನೀವು ಮನೆ ಹತ್ರ ಕಳಿಸಿ ನೀವು ಮಾತಾಡ್ಸಿರೋದು. ನಾನು ಒಪ್ಕೊಳ್ಳೋಣ. ಅವತ್ತು ಹೇಳಿದೆ ನಿಮಗೆ, ಇಲ್ಲಿ ರಾತ್ರಿ 2 ಗಂಟೆಯಲ್ಲಿ ಫೋನ್ ಮಾಡಿ, 2 ಗಂಟೆಯಲ್ಲಿ ಫೋನ್ ಮಾಡಿ ಕೊಟ್ಟಿದ್ದು. ಏನಣ್ಣ, ಒಬ್ಬ ಶಾಸಕರು ನಿಮ್ಮ ಎದುರಿಗೆ ನೀವಾರ ನಿಂತ್ಕೊಂಡಿದ್ರೆ ನಾನು ಹಿಂದುಳ್ಕಂತಿದ್ದೆ. ನೀವು ಈಗಲೂ ಸಮಯ ಅವಕಾಶ ಐತೆ, ನೀವು ನಿಂತ್ಕೊಳ್ಳಿಬೇಕು. ಇನ್ನೂ ಅರ್ಜಿ ಹಾಕಿ ನೀವು ನಿಂತ್ಕೊಳ್ಳಿಬೇಕಾರೆ ಏನು ಬೇಕಾದ್ರೂ ಮಾಡ್ಬೋದು. ಬೇಕಾದ್ರೆ ನಿಮಗೋಸ್ಕರ ಬಿಟ್ಕೊಡ್ತೀನಿ, ನೀವು ಮನೆಯವ್ರಿಗೆ ಬಿಟ್ಕೊಡಲ್ಲ ಅಂತ ಹೇಳಿದ್ದು. ಗಂಗೇಗೌಡರ ಮನೆಗೆ ಹೆಂಗೆ ಕೈ ಇಕ್ಕಿದೀಯೋ ನೀನು ತೆಗಿಯೋಕ್ಕೆ? ಗಂಗೇಗೌಡರ ಮನೆ ಹೆಂಗೆ ಕೈ ಇಕ್ಕಿದ್ರು? ರಾಮೇಗೌಡರ ಮನೆ ಕೈ ಇಕ್ತಂಗೆ ಗಂಗೇಗೌಡರ ಮನೆ ಕೈ ಇಕ್ಕಿರೋದು. ಯಾವತ್ತು ನಿಮ್ಗೆ ಓಟ್ ಹಾಕ್ತಲೇ ಇದ್ರೂ ನಿಮ್ಮ ಮನೆಗೆಲ್ಲೋ ಅಂತ ಶ್ರೇಯಸ್ ಬಯಸ್ತಿದ್ದೆ ನಾನು. ನಿಮ್ಮ ಮನೆಗೆ ಶ್ರೇಯಸ್ ಬಯಸ್ತಿದ್ದೆ ನಾನು ಎಲ್ಲವಂತವ. ನಿಂದೇನು ದೃಷ್ಟಿ ಅಂತ ನಿಂದು ಒಂದೇ ಒಂದು ಒಳ್ಳೆತನ ಐತೆ. ಆ ಒಳ್ಳೆತನ ಏನು ಅಂತಂದರೆ, ಯಾರ ಪೊಲೀಸ್ ಸ್ಟೇಷನ್ ಕೇಸ್ ಹೋದಾಗ ಕೇಸ್ ಹಾಕ್ಸಲ್ಲ, ಎಲ್ಲ ರಜೆ ಮಾಡಿ ಎಲ್ಲ ಒಳ್ಳೆತನ ಉಳಿಸ್ಕೊಂಬಂದಿದ್ದೆ. ಯಾಕಿಂತ ಕೆಟ್ಟ ರಾಜಕಾರಣಕ್ಕೆ ಇಳಿದೆ? ಯಾಕಿಂತ ವ್ಯವಸ್ಥೆಗೆ ಇಳಿದೆ ಅಣ್ಣ ನೀನು? ಇಳಿಬಾರ್ದಾಯ್ತಣ್ಣ ನೀನು. ಇವೆಲ್ಲ ಬೇಕಿರಲಿಲ್ಲ ಅಣ್ಣ, ಇವೆಲ್ಲ ಬಡಬಕ್ರು ಬೇಕಿತ್ತೇನಣ್ಣ? ನಿಮ್ಮ ಮನೇಲಿ ನಿಲ್ಸತ್ತೆ, ಬೇರೆ ನೀನು ಸೋಸ್ಬೇಕಾಯ್ತು ಕಾರಣ. ನಾನು ಅದು ಒಪ್ಕೊಂತಿದ್ದೆ ಕಾರಣ. ನಾನು ಇಂಥ ಮೋಸನ ಮಾಡಿದ್ದು. ಇವೆಲ್ಲ ಲೆಟ್ರ್ ಕೊಟ್ಟು DRಗೆ DC ಲೆಟ್ರ್ ಕೊಡ್ತೀಯ? ನಾನೇನು ಮಾಡಿದ್ದೀನಿ? ಬಾ ನಮ್ಮ ಊರಿಗೆ ಬಂದು ನಾನೇನು ಮಾಡಿದ್ದೀನಿ, ನಾನೇನು ಕೆಲಸ ಮಾಡಿದ್ದೀನಿ? ಡೈರಿಗೆ ದುಡ್ಡು ತಿಂದಿನ, ಡೈರಿ ಕಟ್ಟಿದ್ದಾನ, ದೇವಸ್ಥಾನ ಕಟ್ಟಿದ್ದಾನ, ಏನು ಮಾಡಿದ್ದೀನಿ ನಾನು? ಯಾಕಣ್ಣ ನೀನು ಲೆಟ್ರ್ ಕೊಡ್ತೀಯಾ? ಯಾಕಣ್ಣ ಇವೆಲ್ಲ ವ್ಯವಸ್ಥೆ ಮಾಡ್ತೀಯಾ? ಯಾಕಣ್ಣ ಇಂಥ ತಪ್ಪು ಮಾಡ್ತೀಯಾ? ನನ್ನ ಹೆಂಗೆ ತೆಗ್ದಿದ್ಯೋ ಇನ್ನೂ ಹಂಗೆ ತೆಗಿಯೋರು ಉಟ್ಕೊಂಡು ನಂದು ಹೆಂಗೆ 25 ವರ್ಷ ರಾಜಕಾರಣ ನಾನು ಕ್ಲೋಸ್ ಮಾಡಿದ್ಯೋ ನಂದ, ನಿಂದು 25 ವರ್ಷ ಕ್ಲೋಸ್ ಆಗುತ್ತೆ. ಇದು 25 ವರ್ಷ ನಿಂದು ಮುಗಿತೈತೆ. ನಿಂದು ಉಟ್ಕೊಂತಾರೆ ಕಾರಣ, ದೇವರನ್ನೇ ಉಟ್ಕೊಂತಾರೆ. ಶಾಸಕರೇ, ದೇವರನ್ನೇ ಉಟ್ಕೊಂತಾರೆ. ನೀನು 25 ವರ್ಷ ರಾಜಕಾರಣನ ಅಂತ್ಯ ಮಾಡಕ್ಕೆ ಹೊರಟಿದ್ದೆ. ರಾಜಕಾರಣ ಅಂತ್ಯ ಮಾಡಿದ್ದೆ ಬಿಟ್ಟರೆ ನಾನು ಸಾಮ್ನಲ್ಲಿ ಅಂತ್ಯ ಮಾಡೋಕ್ಕೆಲ್ಲ. ಒಂದೇ ಒಂದು ಮಾತು ಹೇಳೋದು, ನಿನಗೂ ಒಬ್ಬ ನನಗೆ ಹೆಂಗೆ ನಿಮ್ಮ ಮನೆ ನುಡ್ಸಿ ತಂತು ರಾಜಕಾರಣದಿಂದ ಲೆಟ್ರ್ ಕೊಟ್ಟು ನನಗೆಲ್ಲ ಅಧಿಕಾರ ಉಪಯೋಗಿಸ್ಕೊಂಡು, ಸರ್ಕಾರ ಉಪಯೋಗಿಸ್ಕೊಂಡು, ಹಿಂಸೆ ಕೊಟ್ಟು, ತೊಂದರೆ ಕೊಟ್ಟು ನನ್ನ ಹೆಂಗೆ ತೆಗ್ದಿದೆಯೋ, ಖಂಡಿತ ವಾಸಣ್ಣರೇ, ಗುಬ್ಬಿಯಪ್ಪನ ಬದುಕಿದ್ರೆ ನಿನ್ನ ಎದುರಿಗೆ ಒಬ್ಬ ಉಟ್ಕೊಂತಾನೆ. ನನ್ನ ಹೆಂಗೆ ನಾನು ತೋಟ ಕಾಯಕ್ಕೆ ಬಿಟ್ಟಿದೆಯೋ, ನಿನ್ನೂ ತೋಟ ಕಾಯ ಅಂತ ಗಂಡು ಇನ್ನು 3 ವರ್ಷದೊಳಗೆ ಉಟ್ಕೊಂತಾನೆ. ನನ್ನಂಗೆ 25 ವರ್ಷ ರಾಜಕಾರಣದ ನಾನು ತೆಗ್ದಿದೆಯೋ, ನಿನ್ನೂ ಹಂಗೆ ತಗ್ಯ ಅಂತ ಒಬ್ಬ ಮನುಷ್ಯ ಉಟ್ಕೊಂತಾನೆ. ಆ ಭಗವಂತನೇ ಸಾಕ್ಷಿ.
ನಿಂದು ಈ ಲಾಸ್ಟ್ ರಾಜಕಾರಣ ವಾಸಣ್ಣ. ಹಂಗೇಗೌಡ್ರ ಮನೆ ಯಾವತ್ತೂ ನಿನ್ನ ಪ್ರೀತಿ, ಯಾವತ್ತೂ ನಿನ್ನ ಪ್ರೀತಿ. ನಮ್ಮಪ್ಪ ನಿನ್ನ ಪ್ರೀತಿ ಎಲ್ಲ ನಮ್ಮಪ್ಪ ನಿಮ್ಮಪ್ಪ ಜೊತೆಲಿ ಬೆಳೆದರು. ಇನ್ನು ಯಾರು ಏನೇ ಹೇಳಿದ್ರು ಸಮೇತನ ನನ್ನ ಮನೆಗೆ ಕೈಗ್ಬಾರ್ದಾಯಿತ್ತು, ನನ್ನ ಕೈ ಚೆಲ್ಲಬಾರ್ದಾಯಿತ್ತು, ನನ್ನ ಮನೆಗೆ ಕಳಿಸ್ಬಾರ್ದಾಯಿತ್ತು. ನನಗೆ ಎಮ್ ಎಲ್ ಆಗೋ ಶಕ್ತಿ ಐತೇನಣ್ಣ, ನಿಮ್ಮಷ್ಟು ಹಣಕಾಸು ಐತೇನಣ್ಣ? ಹಾಂ, ಯಾರೋ ಈ ತಾಲೂಕಲ್ಲಿ ಎಮ್ ಎಲ್ ಆಗೋರು ಜಿಲ್ಲಾ ಬೇರೆ ಬೇರೆ ಇದ್ರಣ್ಣ, ಏನೋ ಸೇವೆ ಮಾಡ್ಕೊಂಡು ಏನೋ ಮನೆ ಹತ್ರ ತಿರ್ಗಾಡ್ಕೊಂಡು ಇದ್ದೆ ಕಾರಣ ನಾನು ತೆಗೆದುಬಿಟ್ಟಲ್ಲಣ್ಣ. ಹಾಂ, ದುರುದ್ದೇಶನ ತೆಗ್ದೆ ಕಾರಣ ನೇರವಾಗಿ ಬಂದು ನಮ್ಮ ತಾಯಿ ಸತ್ತ ನೀನು ನಿಂತ್ಕೊಂಡು ನಾನು ಗೆಲ್ತಿದ್ದೆ ವಾಸಣ್ಣ. ನಮ್ಮ ಅಮ್ಮ ಸತ್ವಾಗ್ಲೂ ಸಮೇತನ ನಮ್ಮ ಜಿ ಎಸ್ ಬಸವರಾಜಣ್ಣೆ ಮಾಧುಸ್ವಾಮಿ ಅವರ ಹಣೆಗೂ ನಾನೇ ಗೆಲ್ತಿದ್ದೆ. ನೇರವಾಗಿ ಚುನಾವಣೆಗೆ ಬಂದಿದ್ರೆ ಮೋಸದಿಂದ ಗೆಲ್ಲಿಸ್ದೆ ಕಾರಣ ಮನೆಯವ್ರನ್ನ. ಇವೆಲ್ಲ ಮಾಡಬೇಡ ಕಾರಣ, ಇವೆಲ್ಲನ ಒಳ್ಳೇದಾಗಲ್ಲ ಕಾರಣ. ನೋಡೋಣ, ಇನ್ನು 3 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ ಕಾರಣ. ನನ್ನ ಹೆಂಗೆ ಕರಮತ ತೆಗೆದು ಭಗವಂತ ಪುಟ್ಟಿಸ್ತಾನೆ. ನಮ್ಮ ಅಮ್ಮ ಸತಿ ನಿನ್ನ ಮೇಲಾಗಲ್ಲ ಮುಂದಕ್ಕೆ.